ಎಲ್ಲರಿಗೂ ಮತ್ತೊಮ್ಮೆ ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. 2026ರಲ್ಲಿ ನಡೆಯುವಂಥ PSTR, GPSTR ಮತ್ತು HSTR ಹಾಗೂ ಫಿಸಿಕಲ್ ಎಜುಕೇಷನ್ ಅಂತ ಹೇಳ್ತೀವಿ PT ಟೀಚರ್ನ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಪರೀಕ್ಷೆಯನ್ನು ತಗೊಳ್ತಾ ಇದ್ದೀರೋ, ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅವರಿಗೆ ಒಂದು ಮುಖ್ಯವಾದಂಥ ಒಂದು ಮಾಹಿತಿಯನ್ನು ನೀವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ನೋಡಿ ಏನಪ್ಪ ಅಂತಹ ಮಾಹಿತಿ ಅಂತಂದರೆ, ಅರ್ಜಿ ಸಲ್ಲಿಸಲಿಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಏನು ಮಾಡಿದೆಯಪ್ಪ ಅಂದರೆ ಕೆಲವು ಸೂಚನೆಗಳನ್ನು ಕೊಟ್ಟಿದೆ ಅನ್ನುವಂಥದ್ದು. ಆ ಸೂಚನೆಗಳನ್ನು ನೀವೇನು ಮಾಡಬೇಕು, ಎಲ್ಲರೂ ತಿಳ್ಕೊಳ್ಬೇಕಾಗಿದೆ ಅನ್ನುವಂಥದ್ದು. ಅಂದರೆ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂದರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾರೆಲ್ಲ ಅರ್ಹರಿದ್ದೀರೋ ಆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಕೆಲವು ಸೂಚನೆಗಳನ್ನು ಶಿಕ್ಷಣ ಇಲಾಖೆ ನೀಡಿದೆ ಅನ್ನುವಂಥದ್ದು. ಆ ಸೂಚನೆಗಳ ಪ್ರಕಾರ ಏನು ಮಾಡಬೇಕಾಗತ್ತೆ, ನೀವು ಅರ್ಜಿ ಸಲ್ಲಿಸುವಾಗ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ತಮ್ಮ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ ಅನ್ನುವಂಥದ್ದು. ಆ ಒಂದು ಕೆಲವು ಸೂಚನೆಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅನ್ನುವಂಥದ್ದು. ನೋಡ್ಕೊಳ್ತಾ ಹೋಗೋಣ ಯಾವ ರೀತಿ ಸೂಚನೆಗಳನ್ನು ನೀಡಿದೆ ಅನ್ನುವಂಥದ್ದು. ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ PST 1ರಿಂದ 5 ಫಿಸಿಕಲ್ ಎಜುಕೇಷನ್ ಗ್ರೇಡ್ 2 ಅಂತ ಹೇಳ್ತೀವಿ ನಾವು. ಗ್ರೇಡ್ 2 1ರಿಂದ 8, GPT 6 to 8 ಮತ್ತು ST 1 to 8 ಅನ್ನುವಂಥದ್ದು ಪ್ರೌಢಶಾಲಾ ಸಹಶಿಕ್ಷಕರ ಅಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಅಂತ ಹೇಳ್ತೀವಿ ನಾವು. CST ಅಂದರೆ ಏನಿಲ್ಲಿ ಕಂಪ್ಯೂಟರ್ ಸ್ಕೂಲ್ ಟೀಚರ್ ಅಂತ ಹೇಳ್ತೀವಿ ಅಥವಾ ಕಂಪ್ಯೂಟರ್ ಸೈನ್ಸ್ ಟೀಚರ್ ಅಂತ ಹೇಳ್ತೀವಿ. ಅದು ಗಣಕಯಂತ್ರ ಟೀಚರ್ 1 to 8 ಮತ್ತು ಪ್ರೌಢಶಾಲಾ ಸಹಶಿಕ್ಷಕರು ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಮತ್ತು ಫಿಸಿಕಲ್ ಎಜುಕೇಷನ್ ಗ್ರೇಡ್ 1 ಅನ್ನುವಂಥದ್ದು. ಶಿಕ್ಷಕರ ಹುದ್ದೆಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ನಿಯಮಗಳು 2026 ದಿನಾಂಕ 10/8/2026 ನಿಯಮಗಳನ್ವಯ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿಯಿಂದ ಭರ್ತಿ ಮಾಡುವ ಸಂಬಂಧ ಅರ್ಹರಾಗಿರುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅನ್ನುವಂಥದ್ದು. ಆ ಅರ್ಜಿಗಳನ್ನು ಹೊರಡಿಸಿದಂಥ ದಿನಾಂಕ ಯಾವುದಪ್ಪ ಅಂದರೆ 10/8/2026 ಆಗಿದೆ ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾಗುವಂಥದ್ದು 18/8/2026ನೇ ತಾರೀಕಿಂದ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ 7/9 ಅಂದರೆ ಸೆಪ್ಟೆಂಬರ್ 7ನೇ ತಾರೀಕುವರೆಗೆ ನಾವೇನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. 7ನೇ ತಾರೀಕು ಸೆಪ್ಟೆಂಬರ್ವರೆಗೆ. ಹಾಗಾದರೆ ಕೆಲವು ಸೂಚನೆಗಳು ಏನೇನದಾವ ನೋಡಿ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ವಿವಿಧ ವೃಂದಗಳು ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಅಂದರೆ ಇಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕದಲ್ಲಿ GPT ನೋಡ್ತೀವಿ ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರನ್ನು ನಾವು ಎರಡನ್ನು ನಾವಿಲ್ಲಿ ಈ ಒಂದು ವಿಭಾಗದಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಪದವೀಧರ ಪ್ರಾಥಮಿಕ ಅಂದರೆ GPTಯಲ್ಲಿ ನಾವು 2 ಕೆಡರನ್ನು ನೋಡ್ತೀವಿ, ಒಂದು GPT ಮತ್ತೊಂದು CST ಅನ್ನುವಂಥದ್ದು. ಮತ್ತು ಪ್ರೌಢಶಾಲಾ ಸಹಶಿಕ್ಷಕರು ಇಲ್ಲಿ ಕೂಡ ಒಂದು ಕೆಡರನ್ನು ನೋಡ್ತೀವಿ, ಅಸಿಸ್ಟೆಂಟ್ ಮಾಸ್ಟರ್ ಮತ್ತು ಗ್ರೇಡ್ 1 ಅನ್ನುವಂಥದ್ದು. ಸಂಬಂಧಿಸಿದಂತೆ ಆಯಾ ಜಿಲ್ಲಾ ವಿಭಾಗೀಯ ಪ್ರಾಧಿಕಾರಿಗಳು ಹೊರಡಿಸಿರುವ ಅಧಿಸೂಚನೆಗಳಲ್ಲಿರುವಂತೆ ಶೈಕ್ಷಣಿಕ ವಿದ್ಯಾರ್ಹತೆ, ವಯೋಮಿತಿ, ಶುಲ್ಕ, ಮೀಸಲಾತಿ ಇತ್ಯಾದಿಗಳನ್ನು ಓದಿ ಅರ್ಥೈಸಿಕೊಳ್ಳುವುದು. ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅವರು ತಮ್ಮ ಒಂದು ವಿಭಾಗೀಯ ಮತ್ತು ಜಿಲ್ಲಾ ಮಟ್ಟದ ಕೆಲವು ನಿಯಮಗಳನ್ನು ನೀವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಎರಡನೇದಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಒಂದು ಬಾರಿಯ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡಿದ್ದು ಅಭ್ಯರ್ಥಿಗಳು ನೀಡಿರುವ ಮಾಹಿತಿಯನ್ನು ಈ ನೇಮಕಾತಿಯ ಮುಂದಿನ ಎಲ್ಲ ಹಂತದ ಪ್ರಕ್ರಿಯೆಗಳಲ್ಲಿ ಪರಿಗಣಿಸಲಾಗುವುದರಿಂದ ಅತ್ಯಂತ ಜಾಗರೂಕತೆಯಿಂದ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡುವುದು. ಅಂದರೆ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಒಂದು ಬಾರಿ ರಿಜಿಸ್ಟ್ರೇಷನ್ ಅನ್ನುವಂಥದ್ದು, ನೋಂದಣಿ ಅಂದರೆ ಇಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಹೌದಾ, ಆ ರಿಜಿಸ್ಟರ್ ಪ್ರಕ್ರಿಯೆ ಇರೋದ್ರಿಂದ ಆ ರಿಜಿಸ್ಟ್ರಿಗೆ ಕೊಡುವಂಥ ನಾವೆಲ್ಲ ಮಾಹಿತಿಯನ್ನು ಏನು ಮಾಡಬೇಕು, ಇಲ್ಲಿ ಸರಿಯಾದ ರೀತಿಯಲ್ಲಿ ನಾವಿಲ್ಲಿ ಸಲ್ಲಿಸಬೇಕಾಗತ್ತೆ ಅನ್ನುವಂಥದ್ದು. ನೋಡಿ ಮತ್ತೇನು ಮಾಡ್ತಾರಲ್ಲ, ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಯು ಯೂಸರ್ ID ಮತ್ತು ಪಾಸ್ವರ್ಡನ್ನು ಸೃಜಿಸಿಕೊಂಡು ಅಂದರೆ ಕ್ರಿಯೇಟ್ ಮಾಡಿಕೊಂಡು ಆನ್ಲೈನ್ನಲ್ಲಿ ಲಾಗಿನ್ ಆಗಬೇಕು. ಅಭ್ಯರ್ಥಿಗಳು ಮುಂದಿನ ಹಂತಗಳಲ್ಲಿ ವೈಯಕ್ತಿಕ ವಿವರ, ಮೀಸಲಾತಿ ವಿವರ, ವೃತ್ತಿಪರ ಶಿಕ್ಷಣ ವಿದ್ಯಾರ್ಹತೆ, ಅರ್ಜಿ ಸಲ್ಲಿಸುತ್ತಿರುವ ವಿದ್ಯೆಗಳ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಅಂದರೆ ಅರ್ಜಿ ಸಲ್ಲಿಸುವಾಗ ನಮ್ಮದೇ ಆದಂಥ ಒಂದು ಯೂಸರ್ ಐಡಿಯನ್ನು ಕೊಡಬೇಕು. ಆ ಯೂಸರ್ ಐಡಿಗೆ ನಮ್ಮದೇ ಆದಂಥ ಯಾರಿಗೂ ಗೊತ್ತಿರಲಾರ್ದಂಗೆ ನಾವೇನು ಮಾಡಬೇಕು, ಇಲ್ಲಿ ಪಾಸ್ವರ್ಡನ್ನು ಕೂಡ ಸೆಟ್ ಮಾಡ್ಕೊಂಡು ನಮಗೆ ಅದ್ರ ಮೂಲಕ ನಾವೇನು ಮಾಡಬೇಕು, ಯಾವ ಒಂದು ಕೆಡರಿಗೆ ನಾವು ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನಾವಿಲ್ಲಿ ಭರ್ತಿಯನ್ನು ಮಾಡಬೇಕು. ನೆಕ್ಸ್ಟ್ ಮುಂದೆ 4ನೇದಾಗಿ ಅಭ್ಯರ್ಥಿಗಳು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಇತರ ಯಾವುದೇ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಈಗೆಲ್ಲ ಏನಾಗಿದೆಪ್ಪ ಅಂದರೆ ಡಿಜಿಟಲ್ ಮಾದರಿಯಲ್ಲಿ, ಹೌದಾ, ಡಿಜಿಟಲ್ ಮಾದರಿಯಲ್ಲಿ ಇರೋದರಿಂದ ಅರ್ಜಿಯನ್ನು ನಾವು ಆನ್ಲೈನ್ ಮೂಲಕವೇ ಇಲ್ಲಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೆ ಕಾಯದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಅಂದರೆ ಕೊನೆಯ ದಿನ ತನಕ ವೇಟ್ ಮಾಡಬಾರ್ದು ನಾವು. ಅಂದರೆ ಕೊನೆಯ ದಿನ ಆಲ್ರೆಡಿ ಹೇಳಿದ್ದಾರೆ 7-9ನೇ ತಿಂಗಳವರೆಗೆ ಏನು ಮಾಡಿದ್ರೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ನಾವೇನು ಮಾಡಬಾರ್ದು, ಕಾಯಿಲಾರ್ದಂಗೆ ಅದಕ್ಕಿಂತ ಮುಂಚೆ. ಯಾಕಪ್ಪ ಕಾಯಿಬಾರ್ದಪ್ಪ ಅಂತಂದರೆ ಕೊನೆ ಮೂಮೆಂಟ್ನಲ್ಲಿ ಲಾಸ್ಟ್ವರೆಗೆ ಹಾಕಿದ್ರೆ ಆಯ್ತು ಅಂತೇಳಿ ಜನ ಏನು ಮಾಡ್ತಾರೆ, ವೇಟ್ ಮಾಡ್ತಿರ್ತಾರೆ. ಆವಾಗ
ಸರ್ವರ್ ಏನಾಗುತ್ತಾ ಸಮಸ್ಯೆ ಬರುತ್ತದ, ಆ ಸರ್ವರ್ ಸಮಸ್ಯೆಯಿಂದ ಏನಾಗ್ಬೋದು, ನೀವು ಹುದ್ದೆಯಿಂದ ಅರ್ಜಿಯನ್ನು ಸಲ್ಲಿಸದೇ ಇರ್ಬೋದು. ಆದ್ದರಿಂದ ಅದಕ್ಕಿಂತ ಮುಂಚೆನೇ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಕೆಲವು ಸೂಚನೆಗಳನ್ನು ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ನೀಡಿದೆ ಅನ್ನುವಂಥದ್ದು ನೋಡಿ. ಮತ್ತು 6ನೇದಾಗಿ, ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಅವರು ಅರ್ಹರಿರುವ ಎಲ್ಲ ವೃಂದದ ಹುದ್ದೆಗಳಿಗೆ ರಾಜ್ಯದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳ ಅಥವಾ ವಿಭಾಗಗಳ ಅಧಿಸೂಚನೆಗಳ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಇಲ್ಲಿ ಏನು ಮಾಡಿದಾರಪ್ಪ, ಈ ಬಾರಿ ಅವಕಾಶ ಇಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ನಾವು ಅರ್ಹರಿಗಿದ್ದೀವಿ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಬ್ಬ ಅಭ್ಯರ್ಥಿ ಬಾಗಲಕೋಟೆ ಜಿಲ್ಲೆಯಲ್ಲಿ PhD ಬರಿತಾನಪ್ಪ ಅಂತಂದರೆ ಆತ ಏನು ಮಾಡ್ಬೋದು, ಮತ್ತೊಂದು ಜಿಲ್ಲೆಯಲ್ಲಿ GPT ಬರೀಲಿಕ್ಕೆ ಆತ ಅರ್ಹನಾಗಿದ್ನಪ್ಪ ಅಂದರೆ 2 ಜಿಲ್ಲೆಗಳಲ್ಲಿ ಏನು ಮಾಡ್ಬೋದು, ಅರ್ಜಿಯನ್ನು ಒಂದೇ ಸಲ್ಲಿಸ್ಬೋದು. ಆದರೆ ಪರೀಕ್ಷೆ ಏನು ಮಾಡ್ಬೋದು, 2 ಬರಿಬೇಕಾಗತ್ತೆ ಅನ್ನುವಂಥದ್ದು ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂತಂದರೆ, ಒಂದೇ ಅರ್ಜಿಯಲ್ಲಿ ಅವರು ಅರ್ಹರಿರುವ ಎಲ್ಲ ವೃಂದದ ಹುದ್ದೆಗಳಿಗೆ ರಾಜ್ಯದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳ ಅಥವಾ ವಿಭಾಗಗಳ ಅಧಿಸೂಚನೆಗಳ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಫಾರ್ ಎಕ್ಸಾಂಪಲ್, ಬಾಗಲಕೋಟೆ ಜಿಲ್ಲೆಯಲ್ಲಿ ಆತ ಅರ್ಹನ ಇಷ್ಟಪಟ್ಟು ಅಲ್ಲಿ PhD ಬರೆದಿದ್ನಪ್ಪ ಅಂದರೆ, ಮತ್ತು ಇನ್ನೊಂದು ಜಿಲ್ಲೆ ಯಾದಗಿರಿಯಲ್ಲಿ ಆತ GPT ಬರಿಬೇಕು ಅಂದ್ಕೊಂಡಿದ್ನಪ್ಪ ಅಂದರೆ, ಈ ರೀತಿಯಾಗಿ ಆತ 2 ಜಿಲ್ಲೆಗಳಿಗೆ ಏನು ಮಾಡ್ಬೋದು, ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಎಲ್ಲಿ ಯಾವಾಗಪ್ಪ ಅಂದರೆ ಒಂದೇ ಅದ್ರಾಗೆ ಬರುತ್ತೆ ನೋಡಿ, ಒಂದೇ ನಮೂನೆಯಲ್ಲಿ ಒಂದೇ ಅರ್ಜಿಯಲ್ಲಿ ಆತ ಆಯ್ಕೆಯನ್ನು ಮಾಡ್ಕೊಳ್ಬೋದು ಅನ್ನುವಂಥ ಅವಕಾಶವನ್ನು ನೀಡಿದ್ದಾರೆ. ನೆಕ್ಸ್ಟ್ ಮುಂದುವರೆದು 2026ನೇ ಸಾಲಿನ PhD GPT ಅಸಿಸ್ಟೆಂಟ್ ಮಾಸ್ಟರ್ ನೇಮಕಾತಿಗೆ ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಆದರೆ 2026ನೇ ಸಾಲಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಧಿಸೂಚನೆಗಳು ಹೊರಡಿಸಿದ್ದರೂ ಸಹ ಸದರಿ ಅಧಿಸೂಚನೆಯಲ್ಲಿ ನಮೂದಿಸಿದ ವಿವಿಧ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದೇ ಆನ್ಲೈನ್ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಈಗಾಗಲೇ ಹೇಳಿದ್ದಾರೆ ಏನಪ್ಪ ಅಂತಂದರೆ, ನಾವೆಷ್ಟು ಅರ್ಹರಾಗಿದ್ದೀವಿ, GPT ಆಗಿರ್ಬೋದು, PhD ಆಗಿರ್ಬೋದು, ಅಸಿಸ್ಟೆಂಟ್ ಮಾಸ್ಟರ್ 3 ಹುದ್ದೆಗಳು ನಾವು ಅರ್ಹರಾಗಿದ್ರೂ ಕೂಡ ಒಂದೇ ಅರ್ಜಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ, 3 ಹುದ್ದೆಯನ್ನು ಒಂದೇ ಅರ್ಜಿಯಲ್ಲಿ ನಾವಿಲ್ಲಿ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ನೆನಪಿರಲಿ ನಿಮಗೆ. ನೆಕ್ಸ್ಟ್ ಮುಂದುವರೆದು, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅದೇ ರೀತಿ ಬೇರೆ ಬೇರೆ ವೃಂದದ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ. ನೋಡಿರಿ, ಫಾರ್ ಎಕ್ಸಾಂಪಲ್, ಬಾಗಲಕೋಟೆ ಒಬ್ಬ ಅಭ್ಯರ್ಥಿ PhD ಬರಿತಾ ಇದ್ನಪ್ಪ ಅಂದರೆ, ಯಾದಗಿರಿಯಲ್ಲಿ ಕೂಡ PhD ಬರೀಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಏನಿರುತ್ತೆ, ಇಲ್ಲಿ ಬೇರೆ ಒಂದು ಹುದ್ದೆ ಬರಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡಿದ್ದಾರೆ ಅನ್ನುವಂಥದ್ದು ನೋಡಿ. ಪ್ರೌಢಶಾಲಾ ಸಹಶಿಕ್ಷಕರು ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಗ್ರೇಡ್ 1 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು, ಯಾವುದಾದ್ರೂ ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅಭ್ಯರ್ಥಿಯು ತನ್ನ ಅರ್ಹತೆ ತಕ್ಕಂತೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದು ನೋಡಿರಿ. ಆವಾಗಲೇ ಹೇಳಿರುವಂಥದ್ದು ಈ ಮಾಹಿತಿ ಸ್ವಲ್ಪ ಓದಿ ತಿಳ್ಕೊಳ್ರಿ ಅನ್ನುವಂಥದ್ದು ನೋಡಿರಿ. ಯಾವೊಬ್ಬ ಅಭ್ಯರ್ಥಿಯ ವಿದ್ಯಾರ್ಥಿಯು PhD ವೃಂದದಲ್ಲಿ PhD ಸಾಮಾನ್ಯ ಮತ್ತು ಫಿಸಿಕಲ್ ಎಜುಕೇಷನ್ ಅಂತ ಇರ್ತದೆ, ಹೌದಾ, ಅದೇ ಗ್ರೇಡ್ 2 2 ಹುದ್ದೆಗೆ, ಹಾಗೂ GPT ವೃಂದದಲ್ಲಿ GPT ಕನ್ನಡ, GPT ಇಂಗ್ಲೀಷ್, GPT ಸೋಷಿಯಲ್ ಸೈನ್ಸ್, GPT ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, GPT ಬಯೋಸೈನ್ಸ್, GPT ಕಂಪ್ಯೂಟರ್ ಸೈನ್ಸ್ ಟೀಚರ್, ಹೌದಾ, ಇದೆಲ್ಲ ಪ್ರೌಢಶಾಲೆ ಶಿಕ್ಷಕರ AM ಅಸಿಸ್ಟೆಂಟ್ ಮಾಸ್ಟರ್ ವೃಂದದಲ್ಲಿ AM ಕನ್ನಡ, ಇಂಗ್ಲೀಷ್ ಮತ್ತು ಕಲಾ ವಿಭಾಗದಲ್ಲಿ ಸಮಾಜ ವಿಜ್ಞಾನ, CBZ ಫಿಸಿಕಲ್ ಎಜುಕೇಷನ್ ಗ್ರೇಡ್ ಅಧಿಸೂಚಿತ 3 ವೃಂದದ ಹುದ್ದೆಗಳಿಗೆ ಅರ್ಹವಾಗಿದ್ದಲ್ಲಿ ಅಭ್ಯರ್ಥಿಯು ಬಯಸಿದಲ್ಲಿ 3 ಹುದ್ದೆಗಳಿಗೆ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ವಿಭಾಗಗಳ ಪ್ರತ್ಯೇಕ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಎಲ್ಲದಕ್ಕೂ ಕೂಡ ಒಬ್ಬ ಅಭ್ಯರ್ಥಿ ಅರ್ಹನಾಗಿದ್ನಪ್ಪ ಅಂದರೆ ಆತನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವಿದ್ದು ಆತ ಕೂಡ ಏನು ಮಾಡ್ಬೋದು, ಇಲ್ಲಿ ಚಲನನ್ನು ತುಂಬಬೇಕಾಗತ್ತೆ ಅನ್ನುವಂಥ ಅರ್ಜಿಯನ್ನು ಸಲ್ಲಿಸ್ಬೋದು ಶುಲ್ಕದೊಂದಿಗೆ. ನೆಕ್ಸ್ಟ್ ಮುಂದುವರೆದು, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ವೃಂದದ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಯಾವ ವೃಂದದ ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅಂತಹ ವೃಂದದ ಹುದ್ದೆಯ ತಾತ್ಕಾಲಿಕ ಆದ್ಯತೆಯನ್ನು ಅರ್ಜಿ ಸಲ್ಲಿಸುವಾಗ ನೀಡುವುದು ಕಡ್ಡಾಯವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಏನು ಹೇಳಿದಾರಪ್ಪ ಅಂದರೆ, ತಾತ್ಕಾಲಿಕ ಆದ್ಯತೆ ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಒಂದು ಹುದ್ದೆಗೆ ನಾವು ಪ್ರಿಫರನ್ನು ಕೊಡ್ತಾ ಇದ್ದೀವಿ, ಫಸ್ಟ್ ಯಾವ ಹುದ್ದೆಗೆ ಆ ಒಂದು ಆಯ್ಕೆ ಆದ್ಯತೆಯನ್ನು ನಾವಿಲ್ಲಿ ಸಲ್ಲಿಸಬೇಕಾಗತ್ತೆ ನೋಡಿ, ನಾವು ಅಪ್ಲಿಕೇಶನನ್ನು ಹಾಕುವಾಗ. ನೆಕ್ಸ್ಟ್ ಮುಂದುವರೆದು, ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಯಸುವ ಜಿಲ್ಲೆಯ ಆದ್ಯತೆಯನ್ನು ಅರ್ಜಿಯಲ್ಲಿ ತಪ್ಪದೆ ನಮೂದಿಸತಕ್ಕದ್ದು. ಅಂದರೆ ನಾವು ಯಾವ ಒಂದು ಜಿಲ್ಲೆಯಲ್ಲಿ ಎಕ್ಸಾಮನ್ನು ಬರಿಬೇಕು ಅಂದ್ಕೊಂಡಿದ್ದೀವಿ ಆ ಒಂದು ಜಿಲ್ಲೆಯ ಒಂದು ಹೆಸರನ್ನು ನಾವು ನಮೂದಿಸಬೇಕು ಅಲ್ಲಿ ನಾವು ಹಾಕುವಂಥ ಅಪ್ಲಿಕೇಶನ್ನಲ್ಲಿ. ಆದರೆ ಪರೀಕ್ಷಾ ಕೇಂದ್ರದ ಹಂಚಿಕೆಯನ್ನು ಅಭ್ಯರ್ಥಿಗಳ ಸಂಖ್ಯೆ, ಪರೀಕ್ಷಾ ಕೇಂದ್ರಗಳ ಲಭ್ಯತೆ ಆಧಾರದ ಮೇಲೆ ಮಾಡಲಾಗುವುದು. ನಾವು ಏನು ಮಾಡ್ತೀವಿ,
ನಾವು ಯಾವ ಜಿಲ್ಲೆಗೆ ಬರಿಬೇಕು ಅಂದ್ಕೊಂಡಿರ್ತೀವಿ ಆ ಜಿಲ್ಲೆಯನ್ನು ನಾವು ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಧಾರವಾಡದಲ್ಲಿ ಇದ್ಕೊಂಡು ನಾವು ಓದ್ತಾ ಇದೀವಪ್ಪ ಅಂದರೆ ಧಾರವಾಡನ್ನು ಕೂಡ ನಾವಿಲ್ಲಿ ಸೆಲೆಕ್ಟನ್ನು ಮಾಡ್ಬೋದು. ಬೇರೊಂದು ಜಿಲ್ಲೆಯ ಒಂದು ಅಭ್ಯರ್ಥಿ ಆದ್ರೂ ಕೂಡ ನಾವು ಯಾವ ಜಿಲ್ಲೆಯಲ್ಲಿ ಬರಿತೀವಿ ಆ ಜಿಲ್ಲೆ ಒಂದು ಇಲ್ಲಿ ಹೆಸರನ್ನು ಹೇಳಬೇಕಾಗತ್ತೆ ನಾವು ಅರ್ಜಿಯಲ್ಲಿ. ಪರೀಕ್ಷಾ ಕೇಂದ್ರಗಳಿಗೆ ಅಭ್ಯರ್ಥಿಗಳನ್ನ ಹಂಚಿಕೆ ಮಾಡುವಾಗ ವಿಶೇಷ ಚೇತನ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ಫಸ್ಟಿಗೆ ಏನು ಮಾಡ್ತಾರಪ್ಪ ಅಂದರೆ ಪರೀಕ್ಷಾ ಒಂದು ಕೊಠಡಿಯಲ್ಲಿ ವಿಶೇಷ ಚೇತನ ಮತ್ತು ಮಹಿಳೆಯರಿಗೆ ಮೊದಲ ಒಂದು ಆದ್ಯತೆಯನ್ನು ಇಲ್ಲಿ ನೀಡ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ನೋಡಿ. ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ಹುದ್ದೆಯ ವೃಂದದ ಅಧಿಸೂಚನೆಗಳನ್ನು PST ವೃಂದ, GPT ವೃಂದ, ಪ್ರೌಢಶಾಲಾ ಶಿಕ್ಷಕರ ವೃಂದ ಎಂದು ಸ್ಪಷ್ಟವಾಗಿ ನಮೂದಿಸಬೇಕು. ನಾವು ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಒಂದು ವೃಂದಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಅನ್ನುವಂಥದ್ದು ಸ್ಪಷ್ಟವಾಗಿ ನಮೂದಿಸಬೇಕು ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಿರಬೇಕು ನೋಡಿ. ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಗೆ 7 ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ 80% ಹುದ್ದೆಗಳಿಗೆ ಹಾಗೂ ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದ ವೃಂದದ 20% ಹುದ್ದೆಗಳಿಗೆ, ಅದೇ ರೀತಿಯಾಗಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ, ಬೆಂಗಳೂರು ಕೇಂದ್ರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಸ್ಥಳೀಯ ವೃಂದದ 8% ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಲಾಗಿದ್ದು ಪ್ರತ್ಯೇಕವಾಗಿ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ. ವೇಳಾಪಟ್ಟಿಯನ್ನು 2 ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಪ್ರತ್ಯೇಕ ಅಧಿಸೂಚನೆಗಳನ್ನು ಆಯ್ಕೆ ಮಾಡುವುದರ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. ಶುಲ್ಕವನ್ನು ಸಹಿತ ತಕ್ಕಂತೆ ಪಾವತಿಸುವುದರ ಬಗ್ಗೆ ಖಚಿತಪಡಿಸಿಕೊಳ್ಳಬಹುದು. ಅಂದರೆ ಇಲ್ಲಿ ಏನಪ್ಪ, ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿರುವಂಥ ಒಂದು 100 ಹುದ್ದೆಗಳಿದ್ದವಪ್ಪ ಅಂದರೆ 80 ಹುದ್ದೆಗಳು ಆ ಕಲ್ಯಾಣ ಕರ್ನಾಟಕದ ಭಾಗಗಳಿಗೆ ಮತ್ತು ಮಿಕ್ಕಿರುವಂಥ ಒಂದು ಭಾಗದ ಏನು ಮಾಡ್ತಾರಪ್ಪ ಅಂದರೆ ಬೇರೆ ಜಿಲ್ಲೆದವ್ರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಬೇರೆ ಜಿಲ್ಲೆದವ್ರು ಯಾರು ಬರಲಿಲ್ಲಪ್ಪ ಅಂತಂದರೆ ಈ ಹುದ್ದೆಗಳು ಕೂಡ ಏನಾಗ್ತಾವೆ, ಕಲ್ಯಾಣ ಕರ್ನಾಟಕದ ಒಂದು ಅಭ್ಯರ್ಥಿಗಳಿಗೆ ಮೀಸಲಾಗ್ತವೆ ನೋಡಿ. ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಸಹಿಯನ್ನು ಸ್ಕ್ಯಾನ್ ಮಾಡಿ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡುವುದು ಕಡ್ಡಾಯ. ಇಲ್ಲಿ ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ಮ ಪಾಸ್ಪೋರ್ಟ್ ಫೋಟೋ ಮತ್ತು ನಮ್ಮ ಸಿಗ್ನೇಚರ್ ಏನು ಮಾಡಬೇಕಾಗತ್ತೆ, ಇಲ್ಲಿ ನೀಡಬೇಕಾಗುತ್ತೆ. ಅದು ಕಂಪಲ್ಸರಿ ಆಗಿದ್ದಾರೆ ನೋಡಿ, ಕಡ್ಡಾಯ ಅನ್ನುವಂಥದ್ದು ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಮಾಹಿತಿಗಳನ್ನು ಭರ್ತಿ ಮಾಡುವಾಗ ಪ್ರತಿ ಹಂತದಲ್ಲಿ ಕಡ್ಡಾಯವಾಗಿ ಸಬ್ಮಿಟ್ ಮಾಡೋದು. ಪ್ರತಿಯೊಂದು ಪ್ರೊಸೆಸ್ ಆದ ನಂತರ ಹೆಸರನ್ನು ಆಗಿರ್ಬೋದು, ಸಿಗ್ನೇಚರ್ ಮಾಡುವಾಗ, ನಾವು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡುವಾಗ ಪ್ರತಿಯೊಂದು ಸತಿಯೂ ಕೂಡ ನಾವೇನು ಮಾಡಬೇಕು, ಇಲ್ಲಿ ಸಬ್ಮಿಟನ್ನು ಮಾಡಬೇಕು ಅನ್ನುವಂಥದ್ದು. ಆನ್ಲೈನ್ ಅರ್ಜಿಯ ಪ್ರತಿ ಹಂತದಲ್ಲೂ ಅಗತ್ಯವಿರುವ ಮಾಹಿತಿಯ ಅಧಿಕೃತ ದಾಖಲೆಗಳನ್ನು ಜಾಗರೂಕತೆಯಿಂದ ಮೊದಲೇ ಸಿದ್ಧಪಡಿಸಿಟ್ಟುಕೊಂಡು ಸರಿಯಾದ ಮಾಹಿತಿ ಭರ್ತಿ ಮಾಡಿರುವುದನ್ನು ಖಾತ್ರಿಪಡಿಸಿಕೊಂಡ ನಂತರವೇ ಆನ್ಲೈನ್ ಅರ್ಜಿಗಳನ್ನು ಪೂರ್ಣಗೊಳಿಸಿ ಸಬ್ಮಿಟ್ ಮಾಡುವುದು. ಅಂದರೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಆದ ನಂತರ ನಾವು ಹೆಸರು, ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಅಂಕಗಳನ್ನು ಎಲ್ಲವನ್ನು ಆದ ನಂತರ ನಾವೆಲ್ಲ ಸರಿಯಾದಂಥ ಪ್ರೂಫ್ ಸಮೇತ ನಮ್ಗೆ ಖಾತ್ರಿಪಡಿಸ್ಕೊಂಡ ಆನಂತರ ನಾವೇನು ಮಾಡಬೇಕು, ಫೈನಲ್ ಸಬ್ಮಿಟನ್ನು ಕೊಡಬೇಕು ಅನ್ನುವಂಥದ್ದು. ಅವಾಗಲೇ ಹೇಳಿದ್ದಾರೆ ನೋಡಿರಿ ಅವ್ರು, ಏನಪ್ಪ, ಪ್ರತಿಯೊಂದು ಹಂತದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಎಲ್ಲವೂ ಸರಿಯಾಗಿದ್ದಾವೆ ಇಲ್ಲೋ ಅನ್ನುವಂಥದ್ದನ್ನು ನೋಡಿಕೊಂಡು ಅದನ್ನು ಖಾತ್ರಿಪಡಿಸ್ಕೊಂಡ ನಂತರವೇ ಫೈನಲ್ ಸಬ್ಮಿಟನ್ನು ಕೊಡಬೇಕು ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಅಭ್ಯರ್ಥಿಯು ಅಂತಿಮವಾಗಿ ಸಬ್ಮಿಟ್ ಮಾಡಿ ಘೋಷಣೆ ನೀಡಿದ ನಂತರದಲ್ಲಿ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಅಂದರೆ ನಾವು ತಿದ್ದುಪಡಿ ಮಾಡಬೇಕಾಗಿತ್ತಪ್ಪ ಅಂದರೆ ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ನಾವೇನು ಮಾಡಬೇಕು, ಮತ್ತೊಂದು ಸರಿ ಚೆಕ್ ಮಾಡಿಕೊಂಡು ಫೈನಲ್ ಮಾಡಬೇಕು. ಆಮೇಲೆ ಡಿಕ್ಲರೇಷನ್ ಸರಿಯಾದ ಅಂತೇಳಿ ಸಬ್ಮಿಟನ್ನು ಕೊಡಬೇಕು. ಅದಾದ ನಂತರ ತಿದ್ದುಪಡಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಂದರೆ ಮತ್ತೆ ಮುಂದುವರೆದು, ಅಭ್ಯರ್ಥಿಯು ಅಂತಿಮವಾಗಿ ಘೋಷಣೆ ಮಾಡುವ ಮೊದಲು ಅಭ್ಯರ್ಥಿಯು ತಮ್ಮ ವೈಯಕ್ತಿಕ ವಿವರ, ಮೀಸಲಾತಿ, ವಿದ್ಯಾರ್ಹತೆ, ಆಯ್ಕೆ ಮಾಡಿಕೊಂಡಿರುವ ವೃಂದ, ಹುದ್ದೆ, ಪರೀಕ್ಷೆಯನ್ನು ಬರೆಯುವ ಜಿಲ್ಲೆ ಇತ್ಯಾದಿ ಮಾಹಿತಿಗಳನ್ನು ಕ್ರಮಬದ್ಧವಾಗಿ ಭರ್ತಿ ಮಾಡಿರುವ ಬಗ್ಗೆ ಕೂಲಂಕಷವಾಗಿ ಓದಿ ಸರಿಯಾದ ಮಾಹಿತಿ ಭರ್ತಿ ಮಾಡಿರೋ ಬಗ್ಗೆ ದೃಢಪಡಿಸಿಕೊಂಡ ನಂತರವೇ ಅರ್ಜಿಯನ್ನು ಸಬ್ಮಿಟ್ ಮಾಡುವುದು ಅನ್ನುವಂಥದ್ರೆ ಅಭ್ಯರ್ಥಿ ಅಂತಿಮ ಘೋಷಣೆ ಡಿಕ್ಲರೇಷನ್ ಮಾಡಿದ ನಂತರನೂ ಕೂಡ ಇಲ್ಲೇನು ಹೇಳಿದಾರಪ್ಪ ಅಂದರೆ ನಮ್ಮ ವಿವರ, ಯಾವ ಮೀಸಲಾತಿ ಅಂತಂದರೆ 80% ಅಥವಾ ಈ ರೀತಿಯಾಗಿರ್ತದೆ ನೋಡಿರಿ, ಯಾವ 2A2 ಕನ್ನಡ ಮಾಧ್ಯಮ ಆ ರೀತಿ ಮೀಸಲಾತಿ ಕೋರಿದ್ದೆ. ಆದರೆ ವಿದ್ಯಾರ್ಹತೆ ನಾವು ಯಾವ ಜಿಲ್ಲೆಯಲ್ಲಿ ಬರಿತಾ ಇದ್ದೀವಿ ಎಲ್ಲನೂ ಕೂಡ ನಾವು ಮತ್ತೊಮ್ಮೆ ನೀಟಾಗಿ ಕೂಲಂಕಷವಾಗಿ ಓದಿ ತಿಳ್ಕೊಂಡ ನಂತರ ಏನು ಮಾಡಬೇಕು, ಇಲ್ಲಿ ಸಬ್ಮಿಟನ್ನು ಕೊಡಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಶಿಕ್ಷಣ ಇಲಾಖೆ ನೀಡಿದೆ ನೋಡಿ. ಶೈಕ್ಷಣಿಕ ಹಾಗೂ ವೃತ್ತಿಪರ ಶಿಕ್ಷಣದ ಅಂಕ ವಿವರಗಳನ್ನು ಅಂಕಪಟ್ಟಿಯಲ್ಲಿರುವಂತೆ ಎಲ್ಲ ವರ್ಷಗಳ ಗರಿಷ್ಠ ಅಂಕಗಳನ್ನು ಹಾಗೂ ಪಡೆದ ಅಂಕಗಳನ್ನು ನಿಗದಿತ ಅಂಕಣಗಳಲ್ಲಿ ಭರ್ತಿ ಮಾಡುವುದು. ಅಂದರೆ ಇಲ್ಲಿ ಕೂಡ ಏನು ಹೇಳಿದಾರಪ್ಪ ಅಂದರೆ ನಾವು PUC ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು, B.Ed ಆಗಿರ್ಬೋದು, ನಾವು ಎಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿರ್ತೀವಿ, ಒಂದು 100 ಮಾರ್ಕ್ಸ್ಗಳಿದ್ದವಪ್ಪ ಅಂದರೆ ಆ 100 ಮಾರ್ಕ್ಸ್ಗಳಿಗೆ ನಾವೆಷ್ಟು ತೊಗೊಂಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವಿಲ್ಲಿ ಭರ್ತಿಯನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ 100 ಅಂಕಗಳ ಒಂದು ಪತ್ರಿಕೆ ಇತ್ತಪ್ಪ ಅಂದರೆ ಅಥವಾ ಒಂದು ಕೋರ್ಸ್ ಇತ್ತಪ್ಪ ಅಂದರೆ ಆ ಪತ್ರಿಕೆ ಅಥವಾ ಕೋರ್ಸಲ್ಲಿ ನಾವು 75 ಅಂಕಗಳನ್ನು ತೆಗೆದುಕೊಂಡಿದ್ದೀವಪ್ಪ ಅಂದರೆ 75 ಅನ್ನುವಂಥದ್ದು ಕೂಡ ನಮೂದು ಮಾಡಬೇಕು ಮತ್ತು 100 ಅನ್ನುವಂಥದ್ದು ಕೂಡ ಇಲ್ಲಿ ನಮೂದು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ನೋಡಿ.
ಅದು ಅಂಕಪಟ್ಟಿಯಲ್ಲಿರುವಂತೆ ಕೂಲಂಕಷವಾಗಿ ನೋಡಿ ಅದನ್ನು ಭರ್ತಿ ಮಾಡಬೇಕು. ಅರ್ಜಿಯಲ್ಲಿನ ಮಾಹಿತಿಗಳು ದೋಷಪೂರಿತ ಹಾಗೂ ತಪ್ಪಾಗಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣವಾಗಿ ನೇರ ಜವಾಬ್ದಾರರಾಗಿರುತ್ತಾರೆ ಹಾಗೂ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ನೋಡ್ರಿ, ಇಲ್ಲಿ ಏನು ಹೇಳಿದಾರಪ್ಪ ಅಂದರೆ, ಏನಾದರೂ ತಪ್ಪುಗಳು ಕಂಡು ಬಂದಿದ್ದವಪ್ಪ ಅಂದರೆ ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು, ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗಿರ್ಬೋದು, ನೀವು ಕೊಡುವಂಥ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಆ ಮುಂತಾದ ಏನಾದರೂ ತಪ್ಪಾಗಿದವಪ್ಪ ಅಂದರೆ ಅದಕ್ಕೆ ನೇರ ಹೊಣೆಗಾರರು ಯಾರಪ್ಪ ಅಂತಂದರೆ ಅಭ್ಯರ್ಥಿಗಳೇ ಇಲ್ಲಿ ಏನಾಗ್ತಾರೆ, ನೇರವಾದಂಥ ಹೊಣೆಗಾರರಾಗ್ತಾರೆ. ಅಂಥ ಒಂದು ಅರ್ಜಿಗಳನ್ನ ಏನು ಮಾಡ್ತಾರೆ, ಇಲ್ಲಿ ಶಿಕ್ಷಣ ಇಲಾಖೆ ಕ್ಯಾನ್ಸಲ್ ಮಾಡ್ತಾರೆ, ಅದನ್ನು ತಿರಸ್ಕಾರ ಮಾಡ್ತಾರೆ. ನೋಡಿ, ಒಂದು ವೇಳೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ ನಂತರ ತಿದ್ದುಪಡಿ ಮಾಡಲು ಬಯಸಿದ್ದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿಸತಕ್ಕದ್ದು. ಒಂದು ವೇಳೆ ಫಾರ್ ಎಕ್ಸಾಂಪಲ್ ರಮೇಶ ಎನ್ನುವಂಥ ಒಬ್ಬ ಅಭ್ಯರ್ಥಿ ಹೆಸರು RAMESH ಅಂತ ಇರುತ್ತೆ, ಹೌದಾ? RAMESH ಎನ್ನುವಂಥ ಒಂದು ಅಭ್ಯರ್ಥಿಯ ಒಂದು ಹೆಸರು ಮಾರ್ಕ್ಸ್ ಕಾರ್ಡಲ್ಲಿ ಇದ್ದಾಗ ಆತ ಏನಾದರೂ ಅಪ್ಲಿಕೇಶನ್ ಹಾಕುವಾಗ RAMESH ಅಂತ ಹಾಕಿದಪ್ಪ ಅಂದರೆ A ಅನ್ನುವಂಥದ್ದು ಇಲ್ಲಿ ಬೇಕಾಗಿರಲ್ಲ. ಆ ಥರ ಒಂದು ಅಭ್ಯರ್ಥಿ ಅದು ಏನಾಗುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ ಅನ್ನೋಂಥ. ಆವಾಗ ಆತ ಏನಾದರೂ ಇನ್ನೊಂದು ನಾನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಆದೇನಂತಂದಾಗ ಅಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಆವಾಗ ಆತ ಏನು ಮಾಡ್ಬೋದು, ಮತ್ತೊಂದು ಹೊಸದಾದ ಒಂದು ಅಪ್ಲಿಕೇಶನನ್ನು ಹಾಕಿ ಅದಕ್ಕೆ ನಿಗದಿಪಡಿಸಿದಂಥ ಶುಲ್ಕವನ್ನು ತುಂಬಿ ಆತ ಏನು ಮಾಡ್ಬೋದು, ಹೊಸದಾದ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಸರಿಯಾಗಿ ನೀಡಿ ಅದನ್ನು ನೋಡಿಕೊಂಡು ಗ್ಲ್ಯಾನ್ಸ್ ಮಾಡಿಕೊಂಡು ನಾವಿಲ್ಲೇನು ಮಾಡಬೇಕು, ಫೈನಲ್ ಸಬ್ಮಿಟ್ ಕೊಟ್ಟು ಡಿಕ್ಲರೇಷನ್ ಕೂಡ ನಾವು ಮಾಡಬೇಕಾಗತ್ತೆ ಅನ್ನೋ ತಪ್ಪು ಯಾರು ಮಾಡಬೇಡಿ. ನೋಡಿ, ನೆಕ್ಸ್ಟ್ ಮುಂದುವರೆದು, ಶುಲ್ಕ ಪಾವತಿಸಿದ ನಂತರ ಅರ್ಜಿಯ ಪ್ರತಿಯನ್ನು ಮುದ್ರಿಸಿಕೊಂಡು ಮಾಹಿತಿಯು ಸರಿಯಾಗಿರುವ ಬಗ್ಗೆ ಪುನಃ ಓದಿ. ಅಭ್ಯರ್ಥಿಯು ತಮ್ಮ ವೈಯಕ್ತಿಕ ವಿವರ, ಮೀಸಲಾತಿ, ವಿದ್ಯಾರ್ಹತೆ, ಆಯ್ಕೆ ಮಾಡಿಕೊಂಡಿರೋ ವೃಂದ, ಹುದ್ದೆ, ಪರೀಕ್ಷೆ ಬರೆಯುವ ಜಿಲ್ಲೆ ಇತ್ಯಾದಿ ಮಾಹಿತಿಗಳನ್ನು ಕ್ರಮಬದ್ಧವಾಗಿ ಭರ್ತಿ ಮಾಡಿರೋ ಬಗ್ಗೆ ಅಭ್ಯರ್ಥಿಯು ಮತ್ತೆ ಓದಿ ಮಾಹಿತಿ ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು. ಅಂದರೆ ನಾವೆಲ್ಲ ಅಪ್ಲಿಕೇಶನ್ ಹಾಕಿದ ನಂತರನೂ ಕೂಡ ನಾವೇನು ಮಾಡ್ತೀವಿ, ಕೊನೆಯದಾಗಿ ಪ್ರಿಂಟ್ ತೆಗೆದುಕೊಳ್ತೀವಿ, ಹೌದಾ? ಆ ಪ್ರಿಂಟ್ ತೆಗೆದುಕೊಂಡ ನಂತರ ಆ ಪ್ರಿಂಟಿಂಗಲ್ಲಿ ಕೂಡ ನಮ್ಮದೆಲ್ಲ ಮಾಹಿತಿ ಸರಿಯಾದ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಓದಿ ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ಖಚಿತಪಡಿಸ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ. ನೋಡಿ, ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಅರ್ಜಿ ಸಲ್ಲಿಸಲು ಅವಕಾಶವಿರೋದಿಲ್ಲ. 7ನೇ ತಾರೀಕು 9ನೇ ತಿಂಗಳು ತನಕ ಅವಕಾಶ ಕೊಟ್ಟಿದ್ದಾರೆ. ನಾನು 8ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದರೆ ಅಲ್ಲಿ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾಹಿತಿ ಅಲ್ಲಿ ಅವಕಾಶ ಇರೋದಿಲ್ಲ. ನೋಡಿ, ಇದು ನೆನಪಿರಲಿ ನಿಮಗೆ. ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್, ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಮಾತ್ರ ಚಲನ್ ಶುಲ್ಕ ಪಾವತಿಸುವುದು ಅನ್ನುವಂಥದ್ದು. ಅಂದರೆ ನಾವು ಅಪ್ಲಿಕೇಶನನ್ನು ಹಾಕುವಾಗ ಇಂಟರ್ನೆಟ್ ಮೂಲಕ ನಾವೇನು ಮಾಡ್ಬೋದು, ಅಲ್ಲಿ ಶುಲ್ಕವನ್ನು ಸಲ್ಲಿಸ್ಬೋದು, ಅಥವಾ ಕ್ರೆಡಿಟ್ ಕಾರ್ಡನ್ನು ಕೂಡ ನಾವಿಲ್ಲಿ ಬಳಸ್ಬೋದು, ಅಥವಾ ಬ್ಯಾಂಕ್ಗಳಿಗೆ ಹೋಗಿ ನಾವು ನೇರವಾಗಿ ನಾವೇ ಒಂದು ಚಲನನ್ನು ಕೂಡ ಇಲ್ಲಿ ನಾವು ಕಟ್ಬೋದು ಅನ್ನುವಂಥದ್ದು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಶುಲ್ಕ ಪಾವತಿಸಲು ಅವಕಾಶವಿರೋದಿಲ್ಲ. ಇನ್ಯಾವುದಂದರೆ ಬೇರೆ ರೀತಿಯಲ್ಲಿ ನಾವು ಶುಲ್ಕವನ್ನು ಪಾವತಿಸಲಿಕ್ಕೆ ಅವಕಾಶ ಇರೋದಿಲ್ಲ. ನಾವು ಶುಲ್ಕವನ್ನು ಪಾವತಿಸಬೇಕಾಗಿತ್ತಪ್ಪ ಅಂದರೆ ಕ್ರೆಡಿಟ್ ಕಾರ್ಡ್ ಆದರೂ ಬಳಸ್ಬೋದು, ಅಥವಾ ನಮ್ಮಲ್ಲಿರುವಂಥ ATM ಅಂತ ಹೇಳ್ತೀವಿ ನಾವು ಸುಲಭವಾಗಿ, ಹೌದಾ? ಆ ATMನ್ನು ಕೂಡ ಬಳಸ್ಬೋದು. ಮತ್ತು ATMದಾಗ ಬಳಸ್ತೀವಿ ಅಂದರೆ ಅದರಲ್ಲಿ ಏನಿರಬೇಕು, ಫಸ್ಟು ದುಡ್ಡು ಇರಬೇಕು. ದುಡ್ಡು ಇದ್ದರೆ ಮಾತ್ರ ನಾವೇನಾಗುತ್ತೆ ಇಲ್ಲಿ ಪಾವತಿಯನ್ನು ಶುಲ್ಕ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನೋಡಿ, ನೆಕ್ಸ್ಟ್ ಮುಂದುವರೆದು, ಇಂಟರ್ನೆಟ್ ಕ್ರ್ಯಾಶ್ ಅನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು. ಒಮ್ಮೆ ಪರೀಕ್ಷಾ ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ ಹಾಗೂ ಸದರಿ ಶುಲ್ಕವನ್ನು ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಮರುಹೊಂದಾಣಿಕೆ ಮಾಡಿಕೊಳ್ಳಲಾಗುವುದಿಲ್ಲ. ಅಂದರೆ ನಾವು ಒಂದು ಚಲನ್ ತುಂಬಿದೀವಪ್ಪ ಅಂದರೆ ಅದನ್ನು ಮತ್ತೆ ಪುನಃ ವಾಪಸ್ ಇಲ್ಲಿ ಕೊಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ವಿಶೇಷ ಸೂಚನೆ, ಅರ್ಜಿಯನ್ನು ಸಲ್ಲಿಸುವಾಗ ಅರ್ಜಿ ಶುಲ್ಕವನ್ನು ಚಲನ್ ಮೂಲಕ ಪಾವತಿಸುವವರು, ಅಂದರೆ ಬ್ಯಾಂಕ್ಗಳ ಮೂಲಕ ಹೋಗಿ ತುಂಬುವವರು, ಆನ್ಲೈನಲ್ಲಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಅರ್ಜಿ ಶುಲ್ಕ ಪಾವತಿಸುವುದು. ನಾವು ಅವಾಗ ಯಾರಾದರೂ ಕ್ರೆಡಿಟ್ ಕಾರ್ಡ್ ಇರಲಿಲ್ಲಪ್ಪ ಅಂದರೆ ಅವ್ರ ಬ್ಯಾಂಕ್ ಹತ್ರ ಹೋಗಿ ಏನು ಮಾಡ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗಿ ಚಲನನ್ನು ತುಂಬಲಿಕ್ಕೆ ಅವಕಾಶ ಇದೆ. ಚಲನ್ ನಂಬರ್ ಜನರೇಟ್ ಆಗಲು 24 ಗಂಟೆಗಳ ಕಾಲಾವಕಾಶ ತೆಗೆದುಕೊಳ್ಳುವ ನಂತರ ಅಷ್ಟೇ ಅರ್ಜಿಯ ಮುದ್ರಿತ ಪ್ರತಿಯನ್ನು ಪಡೆದುಕೊಳ್ಳುವುದು. ಅಂದರೆ ಚಲನ್ ತುಂಬಿರ್ತೀವಿ ನಾವು, ಹೌದಾ? ನಾವು ಅಪ್ಲಿಕೇಶನನ್ನು ಹಾಕಿದ ನಂತರ ನಾವು ಪ್ರಿಂಟ್ ತೆಗೆದುಕೊಳ್ತೀವಿ. ಪ್ರಿಂಟ್ ಆದ ನಂತರ ನಾವೇನು ಮಾಡ್ತೀವಿ, ಚಲನ್ ತುಂಬಿರ್ತೀವಿ ಇಲ್ಲಿ ಬ್ಯಾಂಕಿಗೆ ಹೋಗಿ, ಹೌದಾ? ಆ ಬ್ಯಾಂಕಿಗೆ ಹೋಗಿ ಚಲನ್ ತುಂಬಿದ ನಂತರ ನಾವು ತುಂಬಿದ್ದೀವಿ ಅನ್ನೋದಕ್ಕೆ ನಾವು ಕನ್ಫರ್ಮ್ ಆಗಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಅದು 24 ಗಂಟೆ ತೆಗೆದುಕೊಳ್ಳುತ್ತೆ. ಆ ನಂತರ ನಾವೇನು ಮಾಡ್ಬೋದು, ಮತ್ತೊಂದೇ ಫೈನಲ್ ನಾವು ಪ್ರಿಂಟನ್ನು ತೆಗೆದುಕೊಳ್ಳಲಿಕ್ಕಿಲ್ಲ ಅವಕಾಶ ಇದೆ. ನೋಡಿ, ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿಗಳನ್ನೇ ಆಧಾರವಾಗಿಟ್ಟುಕೊಂಡು ಅಭ್ಯರ್ಥಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸೋದರಿಂದ ಯಾವುದೇ ಹಂತದಲ್ಲಿ ಅಪೂರ್ಣ, ಅಸ್ಪಷ್ಟ, ತಪ್ಪು ಮಾಹಿತಿ ನೀಡಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣ ಹೊಣೆಗಾರರಾಗುತ್ತಾರೆ ಹಾಗೂ ಅಂಥವರ ಅಭ್ಯರ್ಥಿಯನ್ನು ರದ್ದುಪಡಿಸಲಾಗುವುದು. ಏನಾದರೂ ನಾವು ಅಪ್ಲಿಕೇಶನ್ ಹಾಕುವಾಗ
ತಪ್ಪು ಅಥವಾ ಅಪೂರ್ಣ ಅಸ್ಪಷ್ಟ ಮಾಹಿತಿ ನೀಡಿದ್ದೆ ಆದರೆ ಅದಕ್ಕೆ ನಾವು ನಮ್ಮನ್ನೇ ನೇರ ಹೊಣೆಗಾರರನ್ನಾಗಿ ಮಾಡ್ತಾರೆ ಅನ್ನುವಂಥ. ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀಟಾಗಿ ತಪ್ಪಿರ್ಲಾರ್ದಂಗೆ ನಾವು ಎಲ್ಲಿಯೂ ಕೂಡ ನಾವು ಬಹಳ ಎಚ್ಚರ ವಹಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಿ ನೋಡಿ. ಅರ್ಜಿಯಲ್ಲಿ ನಮೂದಿಸುವ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸ ಅಭ್ಯರ್ಥಿಯದ್ದೇ ಆಗಿರತಕ್ಕದ್ದು. ಅದನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವ ಮೊದಲು ಬದಲಾವಣೆ ಮಾಡಿದ್ದಲ್ಲಿ ಆಗಬಹುದಾದ ಪರಿಣಾಮಗಳಿಗೆ ಅಭ್ಯರ್ಥಿಗಳೇ ಹೊಣೆಗಾರರಾಗ್ತಾರೆ. ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ಮ ಮೊಬೈಲ್ ಸಂಖ್ಯೆ ಮತ್ತು ನಾವು ಕೊಡುವಂಥ ಇಮೇಲ್ ಎರಡೂ ಕೂಡ ನಾವೇನಿರಬೇಕು, ಚಾಲ್ತಿಯಲ್ಲಿರುವಂಥದ್ದನ್ನೇ ನಾವು ಕೊಡಬೇಕಾಗುತ್ತೆ ಅನ್ನುವಂಥ. ಯಾಕಪ್ಪ ಅಂತಂದರೆ ನಮಗೆ ಮೊಬೈಲ್ಗಳಿಗೆ OTP ಗಳಾಗಿರ್ಬೋದು, ಯಾವಾಗ ಎಕ್ಸಾಮ್ ಡೇಟ್ ಆಗಿರ್ಬೋದು, ಏನಾದರೂ ನಮ್ಮ ಮೆಸೇಜ್ಗಳನ್ನು ಕಳಿಸ್ತಾರೆ ಅನ್ನುವಂಥ ಅದರಿಂದ ಅದಕ್ಕೆ ನಾವು ಚಾಲ್ತಿ ಇರುವಂಥ ಒಂದು ಮೊಬೈಲ್ ಮತ್ತು ಇಮೇಲನ್ನು ಕೊಡಬೇಕಾಗುತ್ತೆ. ಅಥವಾ ತಪ್ಪಾಗಿದ್ದಲ್ಲಿ ಅಭ್ಯರ್ಥಿಗಳು ನೇರ ಹೊಣೆಗಾರರಾಗಿರ್ತಾರೆ ನೋಡಿ. ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಸೌಲಭ್ಯಕ್ಕಾಗಿ ಇರುವ ಅಂಕಣವನ್ನು ಮೀಸಲಾತಿ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. ಅಂಕಣವನ್ನು ಖಾಲಿ ಬಿಟ್ಟಲ್ಲಿ ಅಥವಾ ತಪ್ಪಾಗಿ ನಮೂದಿಸಿದ್ದಲ್ಲಿ ಸಂಬಂಧಿಸಿದ ಮೀಸಲಾತಿಗಳಿಗೆ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅದರಿಂದಾಗುವ ತೊಂದರೆಗಳಿಗೆ ಅಭ್ಯರ್ಥಿಗಳೇ ನೇರ ಹೊಣೆಗಾರರಾಗಿರುತ್ತಾರೆ. ನಂತರ ಯಾವುದೇ ಹಂತದಲ್ಲಿ ಮೀಸಲಾತಿಯನ್ನು ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ನಾವು ಯಾವ ಒಂದು ವೃಂದದಲ್ಲಿ ಯಾವ ಮೀಸಲಾತಿಯನ್ನು ಕೋರ್ತಾ ಇದ್ದೀವಿ ಆ ಒಂದು ಮೀಸಲಾತಿಯನ್ನು ಸರಿಯಾದ ಅಂಕಣದಲ್ಲಿ ನಾವು ಫಿಲ್ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲಪ್ಪ ಅಂದರೆ ಅಂಥದ್ದು ಮತ್ತೊಮ್ಮೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಶುಲ್ಕ ಪಾವತಿಸಿದ ಕೂಡಲೇ ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯ ಮುದ್ರಿತ ಮೂಲ ಪ್ರತಿಯನ್ನು ತೆಗೆದುಕೊಂಡು ಮುಂದಿನ ಉಪಯೋಗಕ್ಕಾಗಿ ಸಂರಕ್ಷಿಸಿ ಇಟ್ಟುಕೊಳ್ಳುವುದು ಅಂದರೆ ನಾವು ಆನ್ಲೈನ್ ಪೇಮೆಂಟ್ ಮಾಡಿದ ನಂತರ ಡೈರೆಕ್ಟ್ ಅಲ್ಲೇ ಕಂಪ್ಯೂಟರ್ ಸೆಂಟರ್ ಅಥವಾ ಸೈಬರ್ ಕೆಫೆದಾಗ ಹೋದಾಗ ನಾವು ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ಅಪ್ಲಿಕೇಶನನ್ನು ಹಾಕಿದಾಗ ಆವಾಗ ಹಾಕಿದಂಥ ಸಂದರ್ಭದಲ್ಲಿ ನಮ್ಮ ಅಪ್ಲಿಕೇಶನ್ ಫಾರ್ಮ್ನ ಏನು ಮಾಡಬೇಕು, ನಾವು ತೆಗೆದುಕೊಂಡು ಇಟ್ಕೊಂಡು ಅದನ್ನು ಮುಂಬರುವಂತಹ ಎಲ್ಲ ಒಂದು ಉಪಯೋಗಕ್ಕಾಗಿ ಸಂರಕ್ಷಣೆಯನ್ನು ನೀಟಾಗಿ ಇಟ್ಕೊಳ್ಬೇಕು ಅನ್ನುವಂಥ ಮಾಹಿತಿ ನೀಡಿದ್ದಾರೆ ನೋಡಿ. ಒಂದು ವೇಳೆ ಮುದ್ರಿತ ಅರ್ಜಿಯು ಕಳೆದು ಹೋದಲ್ಲಿ ಮೇಲೆ ತಿಳಿಸಿದ ವೆಬ್ಸೈಟ್ನಲ್ಲಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ಗಳನ್ನು ಭರ್ತಿ ಮಾಡಿ ಪ್ರತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಒಂದು ವೇಳೆ ನಾವು ಹಾಕಿದಂಥ ಏನಾದರೂ ಫಾರ್ಮ್ ಕಳೆದಿದ್ದೇ ಆದರೆ ನಾವು ಅವಾಗ ಏನು ಮಾಡ್ಬೋದು, ನಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಮತ್ತೆ ಡೌನ್ಲೋಡನ್ನು ಮಾಡಿ ಅದನ್ನು ರೀಪ್ರಿಂಟ್ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶವನ್ನು ಕೂಡ ಇಲ್ಲಿ ಕೊಟ್ಟಿದೆ ನೋಡಿ. ಶೈಕ್ಷಣಿಕ ಹಾಗೂ ವೃತ್ತಿಪರ ಶಿಕ್ಷಣದ ಅಂಕ ವಿವರಗಳನ್ನು ಅಂಕಪಟ್ಟಿಯಲ್ಲಿರುವಂತೆ ಎಲ್ಲ ವರ್ಷಗಳ ಗರಿಷ್ಠ ಅಂಕಗಳು ಪಡೆದ ಅಂಕಗಳನ್ನು ನಿಗದಿತ ಅಂಕಣಗಳಲ್ಲಿ ಭರ್ತಿ ಮಾಡುವುದು. ಅಂದರೆ ನಾವು ಸೆಮ್ ವೈಸು ಅಥವಾ ಇಯರ್ ವೈಸ್ ಇರುವಂಥ ಮಾರ್ಕ್ಸ್ಗಳು ಒಂದು ವೇಳೆ ಇಯರ್ ವೈಸ್ ಅಥವಾ ಇಯರ್ ವೈಸ್ 1000 ಅಂಕಗಳಿದ್ದಪ್ಪ ಅಂದರೆ 1000 ಅಂಕಗಳಲ್ಲಿ ನಾವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿವಿ ಅನ್ನುವಂಥದ್ದನ್ನು ನಿಗದಿತ ಪಟ್ಟಿಯಲ್ಲಿ ನಾವು ಅಂಕಣಗಳಲ್ಲಿ ಭರ್ತಿಯನ್ನು ಮಾಡಬೇಕು. ಕೆಲವು ವಿಶ್ವವಿದ್ಯಾಲಯಗಳ ಅಂಕಪಟ್ಟಿಯಲ್ಲಿ ಅಂಕಗಳ ಬದಲಾಗಿ ಗ್ರೇಡ್ ನಮೂದಿಸಿರುವ ಸಂದರ್ಭದಲ್ಲಿ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ನಿಯಮಾನುಸಾರ ಗ್ರೇಡನ್ನು ಅಂಕಗಳಿಗೆ ಪರಿವರ್ತಿಸಿ ನಿಗದಿತ ಅಂಕಗಳಲ್ಲಿ ಅಂಕಗಳನ್ನು ಭರ್ತಿ ಮಾಡುವುದು. ಸಂಬಂಧಿತ ಬೋರ್ಡ್ ವಿಶ್ವವಿದ್ಯಾಲಯಗಳು ಗ್ರೇಡ್ನಿಂದ ಅಂಕಗಳಿಗೆ ಅಳವಡಿಸಲಾಗುವ ಅಂಕ ಪರಿಚರ್ತನಾ ಪಟ್ಟಿಯನ್ನು ಸ್ಕ್ಯಾನ್ ಮಾಡಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡುವುದು. ಅಂದರೆ ನಾವೇನು ಮಾಡ್ತೀವಿ, ಕೆಲವು ವಿಶ್ವವಿದ್ಯಾಲಯಗಳು ಗ್ರೇಡನ್ನು ಕೊಟ್ಟಿದ್ದಾರೆ, ಹೌದಾ? ಆ ಗ್ರೇಡನ್ನು ನಾವೇನು ಮಾಡಬೇಕು, ಅಂಕಗಳಿಗೆ ನಾವು ಬದಲಾವಣೆಯನ್ನು ಮಾಡಿ ಆ ಅಂಕಗಳನ್ನು ಏನು ಮಾಡಬೇಕು, ಇಲ್ಲಿ ನಾವು ಸರಿಯಾದ ಅಂಕಣಗಳಲ್ಲಿ ಭರ್ತಿಯನ್ನು ಮಾಡಬೇಕಾಗತ್ತೆ ನೋಡಿ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೆಲವು ವಿಷಯಗಳನ್ನು, ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯೂಟರ್ ಫಂಡಮೆಂಟಲ್ ಇತ್ಯಾದಿ ಪರೀಕ್ಷಾ ಪೂರಕ ವಿಷಯಗಳನ್ನು ಸಬ್ಸಿಡರಿ ಸಬ್ಜೆಕ್ಟ್ ಪೂರಕ ವಿಷಯಗಳು ಅಂತ ಹೇಳ್ತೀವಿ, ಅಧ್ಯಯನ ಮಾಡಬೇಕಾಗಿರುತ್ತದೆ. ಈ ವಿಷಯಗಳ ಅಂಕಗಳನ್ನು ವಿಶ್ವವಿದ್ಯಾಲಯವು ಒಟ್ಟು ಅಂಕಗಳಿಗೆ ಪರಿಗಣಿಸುವ ಬಗ್ಗೆ ಸಂಕಪಟ್ಟಿಯ ಫುಟ್ ನೋಟ್ನಲ್ಲಿ ನಮೂದಿಸಿದ್ದಲ್ಲಿ ಮಾತ್ರ ಆ ಅಂಕಗಳನ್ನು ಸೇರಿಸಿ ಆನ್ಲೈನ್ನಲ್ಲಿ ಅರ್ಜಿ ಭರ್ತಿ ಮಾಡುವುದು. ಪದವಿಯ ಅಥವಾ BEd ಎಲ್ಲ ವರ್ಷಗಳ ಅಂಕಪಟ್ಟಿಯಲ್ಲಿ ನಮೂದಿಸಲಾದ ಗರಿಷ್ಠ ಅಂಕಗಳು ಹಾಗೂ ಪಡೆದ ಅಂಕಗಳನ್ನು ಪರಿಗಣಿಸಲಾಗುವುದು. ಆದ್ದರಿಂದ ಅಭ್ಯರ್ಥಿಗಳು ಆನ್ಲೈನ್ ಭರ್ತಿ ಮಾಡುವಾಗ ಹುದ್ದೆಗೆ ಪದವಿ ಅಥವಾ BEd ಇನ್ನಿತರ ನಿಗದಿತ ಶೈಕ್ಷಣಿಕ ಅಭ್ಯರ್ಥಿಯ ಅಂಕಪಟ್ಟಿಗಳಲ್ಲಿರುವ ಸೂಚನೆಗಳನ್ನು ಪರಿಗಣಿಸಿ ಗರಿಷ್ಠ ಪಡೆದ ಅಂಕಗಳನ್ನು ಮತ್ತು ಶೇಕಡಾವಾರು ಅಂಕಗಳನ್ನು ಲೆಕ್ಕಾಚಾರ ಮಾಡಿ ಆನ್ಲೈನಲ್ಲಿ ನಮೂದಿಸಬೇಕು. ನಾವು ಒಂದು ವೇಳೆ ಆವಾಗಲೇ ಹೇಳಿದೆ ನಾನು, ಹೌದಾ, 1000 ಒಂದು ಅಂಕಗಳು BEd ಇತ್ತಪ್ಪ ಅಂದರೆ ನಾವು 795 ಅಂಕಗಳನ್ನು ತೆಗೆದುಕೊಂಡಿದ್ದಪ್ಪ ಅಂದರೆ ನಮ್ದು ಅವಾಗ ಎಷ್ಟಾಗುತ್ತೆ, ಶೇಕಡಾವಾರು 79.5 ಅನ್ನುವಂಥದ್ದು ನಮ್ಮ ಶೇಕಡ ಆಗುತ್ತೆ. ಇದನ್ನು ಕೂಡ ಮತ್ತು ಈ ಮೂರನ್ನು ಕೂಡ ಇಲ್ಲಿ ಹಾಕಲಿಕ್ಕೆ ಭರ್ತಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಮುಂದುವರೆ ಶೇಕಡಾವಾರು ಅಂಕಗಳನ್ನು ಅಂದರೆ ನಾವು ಎಷ್ಟು ಪರ್ಸೆಂಟೇಜನ್ನು ತೆಗೆದುಕೊಂಡು ಅದನ್ನು ಕೂಡ ಲೆಕ್ಕ ಮಾಡಿ ಆನ್ಲೈನಲ್ಲಿ ಫಿಲ್ ಮಾಡಬೇಕು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ನಮೂದಿಸಿದ ಅಭ್ಯರ್ಥಿ ಎಲ್ಲ ವಿವರಗಳು ಸಮರ್ಪಕವಾಗಿ ದೃಢಪಡಿಸಿಕೊಂಡು ಘೋಷಣೆ ನೀಡಿದ ನಂತರದಲ್ಲಿ ಯಾವುದೇ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ. ನಾವು ಸಬ್ಮಿಟ್ ಮಾಡಿದ ಮೇಲೆ ಮತ್ತೊಮ್ಮೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ನೋಡಿ. ಬಂದೆ
ನೆಕ್ಸ್ಟ್ ಮುಂದುವರೆದು ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಹೈದರಾಬಾದ್ ಕರ್ನಾಟಕ ಮೀಸಲಾತಿ 371Jಗೆ ಸಂಬಂಧಿಸಿದ ಮೀಸಲಾತಿಯ ಪ್ರಮಾಣ ಪತ್ರಗಳ RD ನಂಬರನ್ನು ನಮೂದಿಸಿದಲ್ಲಿ ಮಾತ್ರ ಸಂಬಂಧಿಸಿದ ಮೀಸಲಾತಿಯನ್ನು ಪರಿಗಣಿಸಲಾಗುವುದು. ನಾವು ಅಪ್ಲಿಕೇಶನ್ ಹಾಕುವಾಗ ಕ್ಯಾಸ್ಟ್ ಇನ್ಕಮ್ನ ಒಂದು ಏನು ಬೇಕಪ್ಪ ಅಂದರೆ ಕ್ಯಾಸ್ಟ್ ಇನ್ಕಮ್ ಒಂದು RD ನಂಬರನ್ನು ನಾವು ಕಂಪಲ್ಸರಿಯಾಗಿ ಫಿಲ್ ಮಾಡಲೇಬೇಕು ನೋಡಿರಿ. ಯಾವುದು 371J ಆಗಿರ್ಬೋದು, ಕ್ಯಾಸ್ಟ್ ಇನ್ಕಮ್ನ ಒಂದು RD 0D RD 00 000 ಈ ರೀತಿ ಬರ್ತಾವಲ್ಲ, ಆ ಒಂದು ನಂಬರ್ಗಳನ್ನು ಕಂಪಲ್ಸರಿಯಾಗಿ ಇಲ್ಲಿ ನಮೂದಿಸಬೇಕು. ಪರೀಕ್ಷಾ ಪ್ರವೇಶ ಪತ್ರವನ್ನು ಪಡೆಯಲು ಮುಂದಿನ ದಿನಾಂಕದಲ್ಲಿ ಇಲಾಖಾ ವೆಬ್ಸೈಟ್ www.schooloeducation.karnataka.gov.in ಇನ್ನಲ್ಲಿ ದಿನಪತ್ರಿಕೆಯಲ್ಲಿ ಪ್ರಕಟಿಸಲಾಗುವ ನಿಗದಿತ ದಿನಾಂಕದಂದು ನೋಂದಣಿ ಸಂಖ್ಯೆ ಅಂದರೆ ನಮ್ಮ ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಮತ್ತು ಜನ್ಮ ದಿನಾಂಕವನ್ನು ಹಾಕಿ ನಾವೇನು ಮಾಡಬೇಕು, ಎಕ್ಸಾಮ್ ಹಾಲ್ ಟಿಕೆಟನ್ನು ನಾವು ತೆಗೆದುಕೊಳ್ಬೇಕು ಅನ್ನುವಂಥ. ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ ನೋಡಿ. ಏನಪ್ಪ ಅಂದರೆ ಹಾಲ್ ಟಿಕೆಟನ್ನು ಬಿಟ್ಟಾಗ, ಸ್ಕೂಲ್ ಎಜುಕೇಷನಲ್ಲಿ ಬಿಟ್ಟಾಗ ನಮ್ಮದು ರಿಜಿಸ್ಟರ್ ನಂಬರ್ ಮತ್ತು ಏನಾಗಬೇಕು, ಇಲ್ಲಿ ಡೇಟ್ ಆಫ್ ಬರ್ತನ್ನು ನಾವು ಹಾಕಿದಾಗ ನಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನುವಂಥದ್ದು ಓಪನ್ ಆಗುತ್ತೆ. ಆವಾಗ ನಾವು ಹಾಲ್ ಟಿಕೆಟನ್ನು ತೆಗೆದುಕೊಂಡು ಪರೀಕ್ಷೆ ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಈ ಅಧಿಸೂಚನೆಗೆ ಅನುಸಾರವಾಗಿ ಸಲ್ಲಿಸಿದ ಅರ್ಜಿಯನ್ನು ಇಲಾಖೆ ನಡೆಸುವ ಇತರ ಅಧಿಸೂಚನೆಗಳ ಆಯ್ಕೆಗೆ ಪರೀಕ್ಷೆಗಳಿಗೆ ಪರಿಗಣಿಸಲಾಗುವುದಿಲ್ಲ. ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಅಥವಾ ಪರೀಕ್ಷಾ ಸಂಬಂಧಿತ ಸಮಸ್ಯೆ ಎದುರಾದಲ್ಲಿ ಕೆಳಕಂಡ ಸ್ಥಿರ ದೂರವಾಣಿ ಸಂಖ್ಯೆಯ ಮೂಲಕ ಸಂಪರ್ಕಿಸಿ ಅಗತ್ಯ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಅಂದರೆ ನಾವು ಅಪ್ಲಿಕೇಶನ್ನ ಹಾಕುವಾಗ ಕೊನೆ ದಿನ ತನಕ ವೇಟ್ ಮಾಡಲಾರ್ದಂಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ನಡೆಸುವ ಎಲ್ಲ ಅಂದರೆ ಈಗ ಹಾಕಿದಂಥ ಅಪ್ಲಿಕೇಶನ್ ಫಾರ್ಮು ಈ ಒಂದು ಎಕ್ಸಾಮ್ಗಳಿಗೆ ಮಾತ್ರ ಇದು ಸೀಮಿತ ಆಗಿರುತ್ತೆ. ಮುಂದೆ ಬರುವಂಥ ಯಾವುದೇ ಎಕ್ಸಾಮ್ಗಳಿಗೆ ಅದನ್ನು ಪರಿಗಣಿಸೋದಿಲ್ಲ ಅನ್ನುವಂಥದ್ದು. ಏನಾದರೂ ತೊಂದರೆಗಳಿತ್ತಪ್ಪ ಅಂತಂದರೆ ಈ ಒಂದು ಕೊಟ್ಟಿರುವಂಥ ನಂಬರ್ಗಳಲ್ಲಿ ಸಹಾಯ ಮಾಡಲಿಕ್ಕೆ, ಕರೆ ಮಾಡಲಿಕ್ಕೆ ಇಲ್ಲಿ ಕೋರಿದ್ದಾರೆ ಅನ್ನುವಂಥದ್ದು. ಇಷ್ಟಾಗಿತ್ತು ಅಭ್ಯರ್ಥಿಗಳಿಗೆ ನೀಡಿರುವಂತಹ ಪ್ರಮುಖ ಒಂದು ಸೂಚನೆಗಳು. ನಾವು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ತಾ ಇದ್ದೀರೋ ಹಾಕುವಾಗ ಕೆಲವು ನಿಯಮಗಳನ್ನು ಸರಿಯಾಗಿ ತಿಳ್ಕೊಂಡು ಅರ್ಜಿಯನ್ನು ಭರ್ತಿ ಮಾಡಿ ಮತ್ತು ಯಾವುದೇ ತಪ್ಪುಗಳನ್ನು ಹಾಕಲಾರ್ದಂಗೆ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.